ಈಗ ಜಾಕಿ ಸಿನಿಮಾ ಮಾಡಿದಾಗ ಫಸ್ಟ್ ಇನ್ವಿಟೇಷನ್ ಹರಿಕೃಷ್ಣ ಅವರು ಕೊಟ್ಟಿದ್ರು, ಜಾಕಿ 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 ಅಂತ. ಸೊ ಇದರಲ್ಲಿ ಬ್ಯಾಂಗಲ್ ಬಂಗಾರಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಕ್ಕ ಟೀಮಿಂದ ಚರಣ್ ರಾಜ್. ಕಾರ್ತಿಕ್ ಯೋಗಿ ನನಗೆ ಫೋನ್ ಮಾಡಿ ಕರೆದು, ನನಗೆ ಅವರು ರತ್ನ ಪ್ರಪಂಚ ತುಂಬ ಇಷ್ಟ. ಒಳಗಡೆ ಹೋಗಿ ಕತೆ ಹೇಳಿದ್ರು. ಕತೆ ಹೇಳಿ ನಾನು ಫಸ್ಟ್ ಕೇಳಿದ್ದು ಟೈಮ್ ಇದೆಯಾ ಸರ್ ಅಂತ. ಇಲ್ಲ ಇಲ್ಲ ಅದೊಂದೇ ಇಲ್ಲ ಅಂದರು. ನನಗೆ ಸ್ವಲ್ಪ ಭಯ ಆಯಿತು. ಬರ್ತಾರಿರಿ ಅಂದರು. ಆಮೇಲೆ ನೋಡಿದ್ರೆ ಜಯಣ್ಣ ಬೋಗಣ್ಣ ಇದ್ದಾರೆ, ಕಾರ್ತಿಕ್ಕು ಯೋಗಿ ಇದ್ದಾರೆ, ಅಶ್ವಿನಿ ಮೇಡಮ್ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ನಾನು ರೀಡಿಂಗ್ ಕೊಡಬೇಕಾಗಿತ್ತು. ಫಸ್ಟು ನನಗೆ ಚೆನ್ನಾಗಿದೆ ಡೈಲಾಗ್ಸು ಅಂತ ಹೇಳಿದ್ದೆ ಅಶ್ವಿನಿ ಮೇಡಮ್. ಅವ್ರ ಮುಖದಲ್ಲಿ ಒಂದು ನಗು ನೋಡಿದೆ, ಅಲ್ಲಿಂದ ಒಂದು ಧೈರ್ಯ ಬಂತು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ನಮ್ಮ ಮಾಸ್ತಿ ಆಸ್ತಿ ನಮ್ಮ ಸ್ನೇಹಿತರು. ಸೊ ಎಕ್ಕ ರಿಲೀಸ್ ಆಗಿದೆ, ಯಶಸ್ವಿಯಾಗಿ ಪ್ರದರ್ಶನ ಆಗ್ತದೆ. ಎಕ್ಕ ಸಿನಿಮಾ ನೋಡಿದ್ಮೇಲೆ ಡೈಲಾಗ್ ವಿಚಾರ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ಆ್ಯಂಡ್ ಅದು ವಿಶೇಷ ಅಂದರೆ ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲ ಥರದವರು ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಮುಖ್ಯ ಕಾರಣ ಮಾಸ್ತಿಯವರು. ಸೊ ನನ್ನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬ ಫಾರ್ಮಲ್ ಆಯಿತು ಸರ್. ಎಕ್ಕ ಈ ಒಂದು ನಿರೀಕ್ಷೆ ಇತ್ತಾ ನಿಮಗೆ? ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅಂತ. ಯೂಶಲಿ ನಾವು ಸಿನಿಮಾಗಳು ರಿಲೀಸ್ ಬಿಫೋರ್ ಎಲ್ಲ ಮಾತಾಡ್ತಾ ಇದ್ವಿ, ಈ ಸಿನಿಮಾ ಹಿಂಗಿರುತ್ತೆ, ಹಿಂಗೇನೋ ಮಾಡಿದ್ದೀವಿ ಅಂತ. ಬಟ್ ಈ ಸಲ ನಾವೆಲ್ಲೂ ಮಾತಾಡಿಲ್ಲ. ಏಕ್ದಮ್ ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಗೆ ಏನಂದರೆ ಫಸ್ಟ್ ಇನ್ವಿಟೇಷನ್ ಬಂದ್ಬಿಡುತ್ತೆ. ಈಗ ಜಾಕಿ ಸಿನಿಮಾ ಮಾಡಿದಾಗ ಫಸ್ಟ್ ಇನ್ವಿಟೇಷನ್ ಹರಿಕೃಷ್ಣ ಅವರು ಕೊಟ್ಟಿದ್ರು, ಜಾಕಿ 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 ಅಂತ. ಸೊ ಇದರಲ್ಲಿ ಬ್ಯಾಂಗಲ್ ಬಂಗಾರಿ. ನಿಮಗೆ ಯಾವಾಗ ಮನೆ ಮುಂದೆ ಆಡ್ತಾ ಇರೋ ಮಕ್ಕಳು, ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರೋ ಹೆಂಗಸರು ಹಾಡನ್ನು ಆಡ್ತಾರೆ, ಅದು ನಿಮಗೆ ತಲುಪಿದೆ ಅಂತ. ಸೊ ಆ ಒಂದು ತಲುಪೋ ವಿಚಾರಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಕ್ಕ ಟೀಮಿಂದ ಚರಣ್ ರಾಜ್ ಅವ್ರಿಗೆ. ಚರಣ್ ರಾಜ್ ಅವರು ಆ ಇನ್ವಿಟೇಷನ್ ಹಿಡ್ಕೊಂಡು ಜನ ಒಳಗಡೆ ಬಂದರು. ಇನ್ನು ಒಳಗಡೆ ಬಂದಾಗ ನಾನು ಯಾವಾಗಲೂ ಹೇಳೋದು, ಒಂದು ಹೆಲ್ತಿ ಕಾಂಪಿಟೇಷನ್ ಅಂತೂ ನಮ್ಮಲ್ಲಿ ಇದ್ದೇ ಇರುತ್ತೆ. ಈಗ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದಾಗ ಒಳ್ಳೊಳ್ಳೆ ಪಾತ್ರಗಳು, ತದನಂತರ ಅವ್ರುಗಳಿಗೆ ನಾನು ಮಾತು ಬರಿಬೇಕು ಅಂತ, ಅದನ್ನು ಹೆಂಗೆ ಶೂಟ್ ಮಾಡಬೇಕು ಅಂತ DOP ಸತ್ಯ ಹೆಗಡೆ ಅವರು, ಅದನ್ನು ಹೆಂಗೆ ಕಟ್ ಮಾಡಬೇಕು ಅಂತ ಇದೆಲ್ಲ ಕ್ಯಾಪ್ಟನ್ನು ನಮ್ಮ ರೋಹಿತ್ ಪದಕಿ ಅವರು. ಸೊ ಹಾಗೆ ಅಂದರೆ ಒಂದು 3 ಜನ ಪ್ರೊಡಕ್ಷನ್ ಹೌಸು ಸರ್, ಪ್ರಬಲವಾಗಿರುವಂಥ ಪ್ರೊಡಕ್ಷನ್ ಹೌಸು, ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿರೋರು, ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋರು. ಮತ್ತು ಈ ಥರದ 3 ಪ್ರೊಡಕ್ಷನ್ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡುತ್ತೆ ಅಂದಾಗಲೇ ದೊಡ್ಡ ನಿರೀಕ್ಷೆ ಮತ್ತು ಒಂದು ಭಯ ಇದ್ದೇ ಇರುತ್ತೆ. ಹೆಂಗೋ ಏನೋ ಇತ್ತು ಅಂದರೆ ತುಂಬ ಜವಾಬ್ದಾರಿ ಇದ್ರ ಮೇಲೆ, ಡೆಲಿವರಬಲ್ಸ್ ಕೊಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಈ ಒಂದು ಸಿನಿಮಾ ಅಂತ ಬಂದಾಗ ನಿಮ್ಮ ಆಯ್ಕೆ, ನೀವು ಒಳಗೋಗಿದ್ದು ಆ ತಂಡದ ಜೊತೆ ಎಕ್ಕ ನರೇಶನ್ ತೊಗೊಂಡಿದ್ದು, ನಿಮ್ಮೊಳಗೆ ಅವಾಗ ಏನನ್ಸಿತ್ತು ಸರ್? ಕಾರ್ತಿಕ್ ಯೋಗಿ ನನಗೆ ಫೋನ್ ಮಾಡಿ ಕರೆದ್ರು. ಯೂಶ್ವಲಿ ನನಗೆ ಯೋಗಿ ಕರೀತಾರೆ, ಕಾರ್ತಿಕ್ ಹೇಳ್ತಾರೆ ಯೋಗಿಗೆ. ಯೋಗಿ ನಾನು ತುಂಬ ಹೋಗೋ ಬರೋ ಥರದ ಫ್ರೆಂಡ್ಸು. ಸೊ ನಾನು ಫಸ್ಟ್ ವಜ್ರೇಶ್ವರಿಗೆ ಹೋದೆ. ವಜ್ರೇಶ್ವರಿಗೆ ಹೋದಾಗ ಅಲ್ಲಿ ರೋಹಿತ್ ಪದಕಿ ಅವರಿದ್ದರು, ಅವ್ರಿಗೆ ಪರಿಚಯ ಮಾಡಿಸೋದು. ಫಸ್ಟೇ ವಿಶ್ ಮಾಡ್ಕೊಳ್ತಾ ಇದ್ವಿ, ಎಲ್ಲೇ ಸಿಕ್ಕಿದ್ರು ಹಾಯ್ ಸರ್ ನಮಸ್ಕಾರ ಅಂತಿದ್ದೆ. ನನಗೆ ಅವರು ರತ್ನ ಪ್ರಪಂಚ ತುಂಬ ಇಷ್ಟ. ಅಂದರೆ ಆ ಸಿನಿಮಾ ಒಂದು ಎಮೋಷನ್ ಕಟ್ಕೊಟ್ಟಿದ್ರು, ಅಮ್ಮ ಮಗಂದು. ಸೊ ಅಲ್ಲಿ ಹೋದಾಗ ಪರಿಚಯ ಮಾಡ್ಕೊಂಡ್ವಿ. ಹೋಗಿ ಅಂದರು. ಮಾಮೂಲಿ ಒಂದು ವಜ್ರೇಶ್ವರಿ ಕಂಪೈನ್ಸ್ ಅಂತ ಹೇಳಿದಾಗ ನಾವು ಕೈ ಮುಕ್ಕೊಂಡೇ ಹೋಗ್ತೀವಿ. ಒಳಗಡೆ ಹೋಗಿ ಕತೆ ಹೇಳಿದ್ರು. ಕತೆ ಹೇಳಿ ನಾನು ಫಸ್ಟ್ ಕೇಳಿದ್ದು ಟೈಮ್ ಇದೆಯಾ ಸರ್ ಅಂತ. ಇಲ್ಲ ಇಲ್ಲ ಅದೊಂದೇ ಇಲ್ಲ ಅಂದರು. ನನಗೆ ಸ್ವಲ್ಪ ಭಯ ಆಯಿತು. ಇಲ್ಲ ಹೆಂಗೆ ಸರ್ ಅದು ಅಂದ್ಬಿಟ್ಟು, ಕಷ್ಟ ಸರ್ ನಾನು ಬರೆಯೋದು, ಟೈಮ್ ಇಲ್ಲ ಅಂದರೆ ಹೆಂಗೆ, ಅದೇ ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ ಕತೆ, ಇವಾಗ ನಾನು ಅದಕ್ಕೆ ಕರೆಕ್ಟಾಗಿ ಅಂದ್ಬಿಟ್ಟು ಆಮೇಲೆ ಆಯಿತು ಅಂತ ಒಂದು ಸಮಯ ಕೊಟ್ಟರು. ಸ್ವಲ್ಪ ಸಮಯ ಕೊಟ್ಟರು. ಆ ಸಮಯದಲ್ಲಿ ನಾನು ಬರೆದು ಫಸ್ಟ್ ಹಾಫ್ ರೀಡಿಂಗ್ ಕೊಟ್ಟಿದ್ದೆ, ಆಮೇಲೆ ಸೆಕೆಂಡ್ ಹಾಫ್ ಕೊಟ್ಟೆ. ನಾನು ಡೈರೆಕ್ಟ್ರಿಗೆ ರೀಡಿಂಗ್ ಕೊಟ್ಬಿಟ್ಟು ಮುಗಿದ ಕೆಲಸ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ ಅಲ್ಲಿಂದ ಶುರು ಕೆಲಸ ಅನ್ನೋ ಥರ ಆಯಿತು. ಆಮೇಲೆ ಒಂದು ದಿನ ಬಂದ್ಬಿಡಿ ವಜ್ರೇಶ್ವರಿ ಕಂಬೈನ್ಸ್ಗೆ ಅಂತ ಹೋದರೆ ಬರ್ತಾರಿರಿ ಅಂದರು. ಆಮೇಲೆ ನೋಡಿದ್ರೆ ಜಯಣ್ಣ ಬೋಗಣ್ಣ ಇದ್ದಾರೆ, ಕಾರ್ತಿಕ್ಕು ಯೋಗಿ ಇದ್ದಾರೆ, ಅಶ್ವಿನಿ ಮೇಡಮ್ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ನಾನು ರೀಡಿಂಗ್ ಕೊಡಬೇಕಾಗಿತ್ತು. ರೋಹಿತ್ ಸರ್ ಇದ್ದರು. ಸೊ ಅಲ್ಲಿ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಏಕೆಂದರೆ 2.5 ಅವರ್ ರೀಡಿಂಗ್ ಕೊಡಬೇಕು. ಸರಿ ಕೊಟ್ಟೆ. ದೀಪನೂ ಇದ್ದರು ಅನಿಸುತ್ತೆ, ದೀಪನೂ ಇದ್ದರು. ಸರಿ ಕೊಟ್ಟಾದಮೇಲೆ ಫಸ್ಟು ನನಗೆ ಚೆನ್ನಾಗಿದೆ ಡೈಲಾಗ್ಸು ಅಂತ ಹೇಳಿದ್ದೆ ಅಶ್ವಿನಿ ಮೇಡಮ್. ಅವ್ರ ಮುಖದಲ್ಲಿ ಒಂದು ನಗು ನೋಡಿದೆ, ಅಲ್ಲಿಂದ ಒಂದು ಧೈರ್ಯ ಬಂತು.